ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಲಕ್ಷ್ಮೀ ರಾಘವೇಂದ್ರ ಚಾನಲ್. ಮುದ್ದೆ ಮಾಡೋಕ್ಕಿಟ್ಟಿದ್ದೀನಿ. ಮುದ್ದೆಗೆ ಬಿಸಿನೀರು ಚೆನ್ನಾಗಿ ಕಾಯಿಸಿ ಯಾವ ರೀತಿ ಮಾಡ್ತೀನಿ ಅಂತ ಈಗ ಸ್ವಲ್ಪ ಉಕ್ಕು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಉಕ್ಕು ಬಂದಮೇಲೆ ಹಸಿಟ್ಟು ಹಾಕ್ಕೋಬೇಕು. ನೋಡಿ ಬರ್ತಾ ಇದೆ ಅಲ್ಲಿಗೆ ಉಕ್ಕು. ಹಸಿಟ್ಟು ಹಾಕೊಳ್ಳೋಣ. ನೋಡಿ ಹಸಿಟ್ಟು ಹಾಕ್ಕೊಳ್ಳೋಣ. ನೋಡಿ ಹಸಿಟ್ಟು ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಹೆಸರುಕ್ಕೆ ಬರ್ತಾ ಇದೆ. ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನೋಡಿ ಕೋಲಲ್ಲಿ ಚೆನ್ನಾಗಿ ನಾದಿದ್ದೀನಿ. ಬೆಂದಿದ್ದಾಯಿತು. ಮುದ್ದೆ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ನೋಡಿ. ಈ ರೀತಿ ಹಾಕ್ಕೊಂಡಿದ್ದೀನಿ ತುಳಸಿ. ಇದು ಉಂಡೆ ಥರ ಕಟ್ಟಿ ಈ ರೀತಿ ಮುದ್ದೆ ರೆಡಿ ಆಯಿತು. ಈಗ ಬಸ್ಸಾರು ಹಾಕ್ಕೊಳ್ತಾ ಇದ್ದೀನಿ. ಪಲ್ಯ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಮಾಡಿ. ಸಾಸಿವೆ, ಎಣ್ಣೆ, ಕರಿಬೇವು ಸೊಪ್ಪು, ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ, ಈರುಳ್ಳಿ, ಕಡಲೆ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಮಾಡ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟಲ್ಲಿ ತಿಳಿಸಿ. ಈಗ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈ ರೀತಿ ರೆಡಿ ಆಯಿತು ಚಿತ್ರಾನ್ನ. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ ನೇಮ್ ಇಸ್ ಧನಲಕ್ಷ್ಮೀ ರಾಘವೇಂದ್ರ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀವಿ. ಸಾಯಿಬಾಬಾ ಟೆಂಪಲ್ ದರ್ಶನ ಮಾಡಿ ಟೆಂಪಲ್ ನೋಡಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ. ಇದು ಬಂದು ಸಾಯಿಬಾಬಾ ಕ್ಷೇತ್ರಗಳು ಹನ್ನೊಂದಿದೆ, ಅದಕ್ಕೆ ಅದನ್ನು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ. ಹಾಯ್, ಏನು ದೇವಸ್ಥಾನಕ್ಕೆ ಬಂದಿರೋದು? ಚಾಮಿಗೆ ಬಂದಿದ್ದೀರಾ? ಸಾಯಿಬಾಬಾ ಟೆಂಪಲ್. ಇದು ಬಂದು ಮೆರವಣಿಗೆ ಎತ್ಕೊಂಡು ಹೋಗಕ್ಕೆ ಇಟ್ಟಿದ್ದಾರೆ. ಸಾಯಿಬಾಬಾ ದೇವರನ್ನ ಮೆರವಣಿಗೆ ಹೋಗ್ತಾರೆ. ಈಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮೆರವಣಿಗೆ ಹೋಗುತ್ತೆ. ಈಗ ಪ್ರಸಾದ ಕೊಡ್ತಾ ಇದ್ದೀವಿ. ಪ್ರಸಾದ ಇಸ್ಕೊಡೋಣ. ಯಾವ ರೀತಿ ಇದೆ ಐಸ್ ಕ್ರೀಮ್ ನೋಡಿ. ನಾನು ಮಾಡಿರುವ ಐಸ್ ಕ್ರೀಮ್ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ನೈಸ್ ನೋಡಿ, ಈ ಥರ ಐಸ್ ಕ್ರೀಮ್ ಮಾಡಿದ್ದೇನೆ ನೋಡಿ. ಇದು ಹಾಕಿ ಈ ಥರ ಐಸ್ ಕ್ರೀಮ್ ರೆಡಿ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಯಾವ ರೀತಿ ಐಸ್ ಕ್ರೀಮ್ ಇದೆ ಅಂತ ನೋಡಿ. ಮೈ ಚಾನಲ್ ಧನಲಕ್ಷ್ಮೀ ರಾಘವೇಂದ್ರ.
ನೋಡಿ ಹಾಲು ಕಾಯ್ಕಿಟ್ಟಿದ್ದೀನಿ, ಚೆನ್ನಾಗಿ ಕಾಯ್ತಾ ಇದೆ. ಏನು ಮಾಡೋಕ್ಕೆ ಕಾಯಿಸ್ತಾ ಇದ್ದೀನಿ ಅಂತ, ಹಾಲು ಕಾಯಿಸ್ತಾ ಇದ್ದೀನಿ ಅಂತ ನೋಡಿ, ಏನು ಅಡುಗೆ ಮಾಡ್ತೀನಿ ಇದರಲ್ಲಿ ಅಂತ ನೋಡಿ. ನಿಮ್ಗೆ ಯಾರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಕಮೆಂಟಲ್ಲಿ ಬರೆದು ತಿಳಿಸಿ. ಒಂದು ಗೋಡಂಬಿ ಒಂದು 4 hours 5 hours ನೆನೆಸಿಟ್ಕೊಂಡಿದ್ದೆ. ಈಗ ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ಗೋಡಂಬಿ ಪೇಸ್ಟು ಈ ರೀತಿ ಆಗಿದೆ. ಇದನ್ನು ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಗೋಡಂಬಿ ಬಿಟ್ಕೊಂಡಿದ್ದೀರಲ್ಲ ಪೇಸ್ಟು, ಅದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಯಿಸ್ಬೇಕು. ನನ್ನ ಕಲರ್ಗೆ ಏನು ಆ್ಯಡ್ ಮಾಡ್ತಾಯಿಲ್ಲ. ನಿಮ್ಗೆ ಏನಾದರೂ ಬೇಕು ಅಂದರೆ ಕಲರ್ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಪಿಸ್ತಾ ಇಲ್ಲ, ಬಾದಾಮಿ ಗೋಡಂಬಿ ಗಟ್ಟಿ ಬರಬೇಕು, ಚೆನ್ನಾಗಿ ಕುದೀಲಿ. ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸಕ್ಕರೆ ಬೇಕಾದರೆ ಸಕ್ಕರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಬೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ಈ ರೀತಿಯಾಗಿದೆ ಬೆಲ್ಲ. ಈಗ ಬೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೆಲ್ಟ್ ಆಗಿಬಿಡುತ್ತೆ, ಇದು ಮಿಕ್ಸಿಯಲ್ಲಿ ಹಾಕಿರೋದು ಬೇಗ ಮೆಲ್ಟ್ ಆಗಿಬಿಡ್ತೈತೆ. ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ. ಆರಿದಾದ್ಮೇಲೆ ಬಾದಾಮಿ ಗೋಡಂಬಿ ಎಲ್ಲ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮೇಲೆಲ್ಲ ಹಾಕಿ ಈಗ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚಿಕ್ಕ ಕುಲ್ಫಿ ಥರ ಐಸ್ ಕ್ರೀಮು ಇದರ ಕಪ್ಪಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈ ಥರ ಕವರ್ ಮಾಡಿದ್ದೀನಿ. ಈಗ ಬಂದು ಈ ಥರ ಇಟ್ಕೊಳ್ತಾ ಇದ್ದೀನಿ. ಸ್ಟಿಕ್ ಇಟ್ಕೊಳ್ತಾ ಇದ್ದೀನಿ. ಸ್ಟಿಕ್ ನೋಡಿ ಈ ಥರ ರೀತಿ ಇದೆ ಅಂತ. ಇದು ಬಂದು ಚೆನ್ನಾಗಿ ತಿರ್ಸ್ಕೊಡ್ಬೇಕು. ಚೆನ್ನಾಗಿ ತಿರ್ಸಿದಾದ್ಮೇಲೆ ಗಂಟೆ ಈಗ ಬಂದು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಗೋಡಂಬಿ, ಬಾದಾಮಿ, ಪಿಸ್ತಾ ಇದೆಲ್ಲ ಹಾಕಿ ಒಂದು 4 ಇಲ್ಲ 8 hours ಇಟ್ಬಿಟ್ರೆ ಫ್ರಿಜ್ಜಲ್ಲಿ ಚೆನ್ನಾಗಿರುತ್ತೆ. ನೋಡಿ ಈ ಥರ ಫುಲ್ ಪ್ಯಾಕ್ ಮಾಡಿದ್ದೀನಿ. ಈಗ ಫ್ರಿಜ್ಜಲ್ಲಿ ಇಡ್ತೀನಿ. ನೋಡ್ಬೋದು ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಮಾರ್ನಿಂಗ್ ತೋರಿಸ್ತೀನಿ ಯಾವ ರೀತಿ ಆಗಿದೆ. ಐಸ್ ಕ್ರೀಮ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಮೆಂಟ್ ಮರಿಬೇಡಿ. ನೋಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡಿ ಬೇಕಾದರೆ ಹಬ್ಬಕ್ಕೆಲ್ಲ ಕ್ಲೀನ್ ಆಯಿತು ನೋಡ್ಬೋದು. ನೋಡಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಸೊಪ್ಪು ತೊಗೊಂಬಂದಿದ್ದಾರೆ, ಸೊಪ್ಪು ಕ್ಲೀನ್ ಮಾಡಿ ಪಾಟಿಗೆ ತೆಗಿತಾ ಇದ್ದೀನಿ. ಹೇಗಾಗಿದೆ ನೋಡೋಣ ಬನ್ನಿ. ನೋಡಿ ಇದು ಈ ರೀತಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ತುಂಬ ಟೇಸ್ಟಿಯಾಗಿದೆ. ನೋಡ್ಬೋದು, ನೋಡ್ತಾ ಇದ್ದೀನಿ ಅನ್ಕೋತೀನಿ. ಸಾಯಿಬಾಬಾ ಟೆಂಪಲ್ ವಿಡಿಯೋ.